ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ ಕಸವೆ ಗ್ರಾಮದಲ್ಲಿ ಒಂದು ಅದ್ಭುತವಾದ ಗಣೇಶನ ದೇವಸ್ಥಾನವಿದೆ. ಈ ದೇವಸ್ಥಾನವು 1000 ವರ್ಷಗಳಷ್ಟು ಹಳೆಯದಾದ ಪುರಾತನ ದೇವಾಲಯವಾಗಿದ್ದು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಈ ದೇವಸ್ಥಾನದಲ್ಲಿ ಕಮಂಡಲ ತೀರ್ಥ ಎಂಬ ಶಾಶ್ವತವಾಗಿ ಹರಿಯುವ ಪವಿತ್ರ ಜಲಧಾರೆಯು ಹೆಸರಿನಿಂದ ಪ್ರಸಿದ್ಧಿ ಪಡೆದಿದೆ. ಈ ಜಲಧಾರೆಯು ಬ್ರಹ್ಮದೇವರ ಕಮಂಡಲದಿಂದ ಉದ್ಭವಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಈ ದೇವಸ್ಥಾನದ ಹೆಸರು ಕಮಂಡಲ ಗಣಪತಿ ಅಂತೇಳಿ. ಇದು ಅತ್ಯಂತ ಪುರಾತನವಾದ ಒಂದು ದೇವಸ್ಥಾನ ಆಗಿದೆ. ಸುಮಾರು 1000 ವರ್ಷಗಳ ಹಿಂದಿನದು. ಈ ತೀರ್ಥವು ಅತ್ಯಂತ ಪಾವನವಾದದ್ದು ಎಂದು ಭಾವಿಸಲಾಗುತ್ತದೆ. ಇದು ಬ್ರಾಹ್ಮಿ ನದಿಯ ಮೂಲ ಎಂಬ ನಂಬಿಕೆ ಇದೆ. ಈ ದೇವಾಲಯದಲ್ಲಿ ಧ್ಯಾನ ಮಾಡಿದರೆ ಶನಿ ದೋಷಗಳಿಂದ ಮುಕ್ತಿ ದೊರೆಯುತ್ತದೆ, ಮನಃಶಾಂತಿ ಸಿಗುತ್ತದೆ ಮತ್ತು ಜೀವನದಲ್ಲಿ ಸಫಲತೆ ಹೆಚ್ಚುತ್ತದೆ ಎಂದು ಭಕ್ತರ ವಿಶ್ವಾಸ. ವಿದ್ಯಾರ್ಥಿಗಳು ಈ ತೀರ್ಥವನ್ನು 21 ದಿವಸಗಳ ಕಾಲ ಮನೆಯಲ್ಲಿ ಇಟ್ಕೊಂಡು ಈ ತೀರ್ಥವನ್ನು ತಗೊಂಡೋಗಿ ಸೇವಿಸಿದರೆ ವಿದ್ಯಾಭ್ಯಾಸದಲ್ಲಿ ಏರಿಕೆಯಾಗುತ್ತದೆ ಹಾಗೂ ಏಕಾಗ್ರತೆ ಹೆಚ್ಚುತ್ತದೆ ಎಂಬ ನಂಬಿಕೆಯೂ ಸಹ ಇದೆ. ಹಾಗಾಗಿ ಈ ದೇವಸ್ಥಾನದಲ್ಲಿ ಕೆಲವರು ಮಾಟ ಮಂತ್ರ, ಈ ಥರ ದೋಷಗಳು ಅಥವಾ ಆತ್ಮದ ಪ್ರಾಬ್ಲಮ್ಮು ಈ ಥರ ಇರೋರು ಸಹ ಬಂದು ಆ ದೇವಸ್ಥಾನದ ತೀರ್ಥದಿಂದ ಸ್ನಾನ ಮಾಡೋದರಿಂದ ಅವರಿಗೆ ಪಾಸಿಟಿವ್ ಆಗಿ ಅವರಿಗೆ ಒಳ್ಳೆಯ ರೀತಿಯಲ್ಲಿ ರಿಸಲ್ಟ್ ಬಂದಿದೆ ಅಂತ ನಂಬಲಾಗುತ್ತದೆ. ಈ ದೇವಸ್ಥಾನಕ್ಕೆ ಭೇಟಿ ಕೊಡುವವರು ಬೆಳಗ್ಗೆ 7:30ಯಿಂದ 12 ಗಂಟೆಯ ಒಳಗೆ ಭೇಟಿ ಕೊಡಬೇಕು. ಮತ್ತು ತೀರ್ಥ ಸ್ನಾನ ಮಾಡುವವರು 10 ಗಂಟೆಯ ಒಳಗೆ ಸ್ನಾನ ಮಾಡಬೇಕಂತೆ. ಮುಖ್ಯವಾಗಿ ಈ ದೇವಾಲಯವು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಿರುವುದರ ಜೊತೆಗೆ ಚಿಕ್ಕಮಗಳೂರಿನ ನೈಸರ್ಗಿಕ ಸೌಂದರ್ಯದ ಕೂಡಿದ ಒಂದು ಪವಿತ್ರ ಸ್ಥಳವಾಗಿದ್ದು ದೈವಿಕ ಅನುಗ್ರಹ ಹಾಗೂ ಆತ್ಮಶಾಂತಿಗಾಗಿ ತಪ್ಪದೇ ಭೇಟಿ ನೀಡಬೇಕಾಗಿರುವಂಥ ಒಂದು ಪವಿತ್ರವಾದ ತೀರ್ಥ ಸ್ಥಳವಾಗಿದೆ. ಹಾಗಾಗಿ ಎಲ್ಲರೂ ತಪ್ಪದೆ ಒಮ್ಮೆಯಾದರೂ ಕೊಪ್ಪ ಬಳಿ ಹೋದರೆ ಈ ಸ್ಥಳವನ್ನು ನೋಡಬೇಕಾಗಿ ವಿನಂತಿಸುತ್ತೇನೆ. ಇದರ ಲೊಕೇಶನ್ ಎಲ್ಲಿ ಅಂದರೆ ಇದರ ಜಾಗವು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿದೆ, ಕಸವೆ ಗ್ರಾಮದಲ್ಲಿ ಇರುತ್ತದೆ. ಶನಿ ದೇವರ ಕಾಟ ಇರೋರು ಅವ್ರು ಬಂದು ಅಲ್ಲಿ ಸ್ನಾನ ಮಾಡಿದ್ರೆ ಅವರಿಗೆ ತುಂಬ ಉಪಯುಕ್ತ ಆಗುತ್ತೆ. ಮತ್ತು ಕೆಲವೊಂದು ಯಾವುದೇ ರೀತಿ ಕಷ್ಟಗಳನ್ನು ಅನುಭವಿಸಿರೋರು ಯಾವುದೇ ರೀತಿ ಫಲನೂ ಸಿಗಬಹುದು ಕೆಲವರಿಗೆ. ಹಾಗೂ ನನಗೆ ನನ್ನ ಸ್ವಂತ ಅನುಭವವನ್ನು ನಾನು ಹೇಳ್ತೀನಿ. ನಾನು ಹೋಗಿ ಅಲ್ಲಿ ಆ ತೀರ್ಥಸ್ನಾನ ಮಾಡಿ ಬಂದ ನಂತರ ಕೆಲವೊಂದು ತುಂಬ ನಡೆದೇ ಇರೋಂಥ ವಿಷಯಗಳೆಲ್ಲ ಒಳ್ಳೆಯ ಕಾರ್ಯಗಳು ನಡೆಯಿತು. ಬೇಗ ಆಯಿತು, ಎಲ್ಲ ಸ್ಟಾಪ್ ಆಗಿತ್ತು. ಒಂದು ತಡೆ ಥರ ಇತ್ತು, ಅದು ಸಹ ಸ್ಟಾಪ್ ಆಗಿದೆ. ಹಾಗಾಗಿ ವೀಕ್ಷಕರೇ, ನೀವು ಒಮ್ಮೆ ಆ ಅದ್ಭುತವನ್ನು ಕಣ್ಣಾರೆ ಹೋಗಿ ನೋಡಿ. ಒಂದು ಗಣೇಶ ದೇವರ ಕಾಲಿನ ಕೆಳಗೆ ಆ ನೀರು ಯಾವಾಗಲೂ ಉಕ್ಕಿ ಹರಿತಾ ಇರುತ್ತೆ. ನೀರು, ಆ ತೀರ್ಥ ಬ್ರಾಹ್ಮಿ ನದಿ, ಕ್ರಿಸ್ಟಲ್ ಕ್ಲಿಯರ್ ವಾಟರ್, ಅಷ್ಟು ಪ್ಯೂರಾಗಿ ಮಿನರಲ್ ಇರೋಂಥ ಪ್ಯೂರ್ ವಾಟರ್ ಹಾಗೆ ಹರಿತಾ ಇರುತ್ತೆ. ನೀವು ಹೋಗಿ ಆ ಆನಂದವನ್ನು ಕಣ್ತುಂಬ್ಕೋಬೋದು. ಆಮೇಲೆ ಒಮ್ಮೆ ನೀವು ಈ ಗಣೇಶನ ಹಬ್ಬದ ಸಮಯದಲ್ಲಿ ನೀವು ಒಮ್ಮೆ ಅಲ್ಲಿ ಹೋಗಿ ಭೇಟಿ ನೀಡಿದರೆ ನಿಮಗೆ ಆ ಕಮಂಡಲ ಗಣಪತಿಯ ದರ್ಶನ ಆಗುತ್ತೆ ಮತ್ತು ಆ ಪವಿತ್ರ ಸ್ಥಳದಲ್ಲಿ ಇರೋ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಈ ರೀತಿ ಕಂಟೆಂಟ್ಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಂಬಿಕೆಯೇ ಜೀವನ, ನಂಬಿದವರ ಪಾಲಿಗೆ ಕಲ್ಪವೃಕ್ಷ. ಈ ಜ್ಯೋತಿಷ್ಯ ಪೀಠಂ ನಂಬಿದವರಿಗೆ ಮೋಸವಿಲ್ಲ. ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಕರೆ ಮಾಡಿ 9900396118.